ಸಕಲ ಮರಾಠ ಸಮಾಜ ಬೆಂಗಳೂರು ನಗರದ ಅಧ್ಯಕ್ಷರಿದ್ದಾರೆ ರವಿಶಂಕರ್ ರಾವ್ ಮಾಡಿಕ್ ಅಂತೇಳಿ. ಅದೇ ರೀತಿ ನಮ್ಮ ಯುವ ಮುಖಂಡರಿದ್ದಾರೆ ಮಾರುತಿ ರಾವ್ ಅವರು, ಅವ್ರಿಗೂ ಸಹ ಸ್ವಾಗತ. ಮೊದಲಿಗೆ ಇವತ್ತಿನ ಪ್ರೆಸ್ ಮೀಟ್ ಬಗ್ಗೆ ನಮ್ಮ ಅಧ್ಯಕ್ಷರಾದಂಥ ರವಿಶಂಕರ್ ರಾವ್ ಮಾಡಿಕ್ ಅವರು ಮಾತಾಡ್ತಾರೆ. ಕರ್ನಾಟಕದಲ್ಲಿ ನಮ್ಮ ಮರಾಠ ಜನಾಂಗ 40 ಲಕ್ಷ ಸದಸ್ಯರು ಜಾಸ್ತಿ ಇದ್ದಾರೆ. ನಮ್ಮ ಕುಟುಂಬ, ನಮ್ಮ 40 ಮರಾಠ ಕುಟುಂಬ 40 ಲಕ್ಷ ಜಾಸ್ತಿ ಇದ್ದಾರೆ. ಇದರಲ್ಲಿ ನಮ್ಮ ಇದರಲ್ಲಿ ನಮ್ಮ ಸಂತೋಷ್ ರಾವ್ ಅವರು ತುಂಬ ಆತ್ಮೀಯ ಕೆಲಸ ಮಾಡಿದ್ದಾರೆ, ಸಂಪುಟದಲ್ಲಿದ್ದರು. ಈಗ ಅವರಿಗೆ ನಾವು ಡಿಸಿಷನ್ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವತ್ತು ನಾವು ತಿಳ್ಕೊಳ್ತಾ ಇದ್ವಿ. ಮತ್ತೊಂದಾಗೆ ಈಗ ನಮ್ಮ ನೂತನ CM ಆಗಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಆಗ್ತಾಯಿದ್ದಾರೆ. ಅವರು ನಮ್ಮ ಮರಾಠ ಜನಾಂಗದಿಂದ ವಂದನೆಗಳು, ಅದ್ಭುತ ವಂದನೆಗಳು, ಸ್ವಾಗತ ಬಯಸಿದ್ವಿ. ಹಾಗೆ ನಮ್ಮ ಅನ್ಗಲ್ಲು MLA ಶ್ರೀನಿವಾಸ್ ಮಾನ್ಯವರು ಅವರು ಸಕ್ರಿಯವಾಗಿ ಎಲ್ಲ ಜನಾಂಗದಲ್ಲಿದ್ದಾರೆ. ಅವ್ರಿಗೂ ನಮ್ಮ ಸಂಪುಟ ದರ್ಜೆ ಸಂಪುಟದಲ್ಲಿ ಇದ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸಂಪುಟ ದರ್ಜೆಗೆ ಅವ್ರಿಗೊಂದು ಮಂತ್ರಿ ಪದವಿಯನ್ನು ಕೇಳ್ಕೊಳ್ತಾ ಇದ್ವಿ. ಸಂತೋಷ್ ರಾವ್ ಅವರು ಆಲ್ರೆಡಿ ಕಾರ್ಮಿಕ ಸಚಿವರಾಗಿ ತುಂಬ ಕೆಲಸ ಮಾಡಿದ್ದಾರೆ. 3 ವರ್ಷದಲ್ಲಿ ಎಲ್ಲ ಕಾರ್ಮಿಕರಿಗೂ ಎಲ್ಲ ವ್ಯಕ್ತಿಗಳು ಸಹಾಯ ಮಾಡಿದ ಅವರೆಲ್ಲ ಜನಾಂಗದವರು ಸಂಪೂರ್ಣಿದ್ದಾರೆ. ಅದಕ್ಕೆ ನಾವು ಡಿ ಕೆ ಶಿವಕುಮಾರ್ CM ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಾರ್ಥನೆ ನಮ್ಮ ಮರಾಠ ಜನಾಂಗದಿಂದ ಅವರಿಗೆ DCM ಮತ್ತು ಸಂಪುಟ ದರ್ಜೆ ಇದು ಸ್ಥಾನ ಕೊಡಬೇಕು. ಹಾಗೆ ಆನ್ಗಲ್ಲು MLA ನಮ್ಮ ಶ್ರೀನಿವಾಸ್ ಮಾನ್ಯ ಅವರನ್ನು ನಮ್ಮ ಮರಾಠ ಜನಾಂಗದಿಂದ ಅವ್ರಿಗೊಂದು ಸಂಪುಟ ದರ್ಜೆ ಮಂತ್ರಿ ಪದವಿ ಕೊಡಬೇಕಂತ ನಮ್ಮ ಡಿ ಕೆ ಶಿವಕುಮಾರ್ ಹತ್ರ, ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಾವು ಮರಾಠ 40 ಲಕ್ಷ ಮರಾಠ ಜನಾಂಗದಿಂದ ನಾವು ಕಲಿಕೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಇಂದಿನ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣಕ್ಕೆ ಸಜ್ಜಾಗುತ್ತಿರುವ ನಮ್ಮ ಪ್ರೀತಿಯ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಸಕಲ ಮರಾಠ ಸಮಾಜದ ಮಹಿಳಾ ಒಕ್ಕೂಟದಿಂದ ನಾವು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು, ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸುತ್ತೇವೆ. ಜೊತೆಯಾಗಿ ಕರ್ನಾಟಕದಲ್ಲಿ ಮರಾಠ ಜನಾಂಗವು 40 ಲಕ್ಷಕ್ಕಿಂತ ಹೆಚ್ಚು ಇರುವ ಈ ಜನಾಂಗ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಜನ ಇರೋದ್ರಿಂದ ಅವರಲ್ಲಿ ಶಾಸಕರಾಗಿ ನಮ್ಮ ಈ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಶ್ರೀ ಸಂತೋಷ್ ರಾವ್ ಅವರು ಈಗ ಮಂತ್ರಿಯಾಗಿ ಎಲ್ಲಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇರೋದ್ರಿಂದ ಅವರಿಗೆ ನಮ್ಮ ಈ ಮಹಿಳಾ ಘಟಕದಿಂದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಸಂತೋಷ್ ರಾವ್ಗೆ DCM ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಹಾನಗಲ್ನ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ರಾವ್ ಮಾನೆ ಅವರಿಗೆ ಇಂದಿನ ಇದರಲ್ಲಿ ಮಂತ್ರಿಗಳಾಗಿ ಕೊಡಬೇಕಾಗಿ ನಮ್ಮ ಕಡೆಯಿಂದ ಕಳಕಳಿಯ ವಿನಂತಿ. ಈ ರೀತಿಯಿಂದ ಮರಾಠ ಸಮಾಜವನ್ನು ಉದ್ಧಾರ ಮಾಡಲು ಸಾಧ್ಯ ಅಂತ ಹೇಳ್ತಾ ನಾನು ಸರ್ವ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ಇಂದಿನ ದಿನ ನಮ್ಮ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುತ್ತಿರುವ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಮರಾಠ ಸಮಾಜದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಲು ನಮ್ಮ ಮರಾಠ ಸಮಾಜದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಯನ್ನು ತಿಳಿಸಲು ಬಯಸುತ್ತೇವೆ. ಮೇಲಾಗಿ ಈ ನಡುವೆ ನಮ್ಮ ಕಾರ್ಮಿಕ ಸಚಿವರಾದ ಶ್ರೀಯುತ ಸಂತೋಷ್ ಲಾಡ್ ಅವರು ಸಚಿವರಾಗಿರುವಾಗ ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ನಾವು ನೆನಪಲ್ಲಿಟ್ಟುಕೊಂಡು ಅವರು ಸುಮಾರು ಕೆಲಸಗಳು ಮಾಡಿದ್ದಾರೆ ಮತ್ತು ನಮ್ಮ ಸಮಾಜವನ್ನು ಒಗ್ಗೂಡಿಸುವಲ್ಲಿ ಅವರ ಮಹತ್ತರವಾದ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳಿ ನಾನು ಸ್ವಲ್ಪ ಹೇಳಲು ಬಯಸ್ತೇನೆ. ಹಾಗಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದನ್ನು ಅವರ ಗಮನದಲ್ಲಿ ಇಟ್ಟುಕೊಂಡು ಅವರಿಗೆ DCM ಸ್ಥಾನವನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಹಾಗೆ ನಮ್ಮ ಹಾನಗಲ್ ಶಾಸಕರಾದ ಶ್ರೀಯುತ ಶ್ರೀನಿವಾಸ್ ಮಾನ್ಯ ಅವರಿಗೆ ಸಚಿವ ಸಂಪುಟ ದರ್ಜೆಯನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಸಮಾಜದ ವತಿಯಿಂದ ನಾವು ಒತ್ತಾಯಿಸುತ್ತೇವೆ. ಧನ್ಯವಾದ. ಅಲ್ಲ, ಅದಕ್ಕೋಸ್ಕರ ಮುಂದಿನ ಸಂಪುಟ ವಿಸ್ತರಣೆ ಮಾಡಿದಾಗ ಅದರಲ್ಲಿ ನಮ್ಮ ಸಂತೋಷ್ ಅವರಿಗೆ DCM ಮತ್ತು ಕ್ಯಾಬಿನೆಟ್ ಮಂತ್ರಿ ಕೊಡಬೇಕಂತ. ಹಾಗೆ ಅನ್ಗಲ್ಲು MLA ಶ್ರೀನಿವಾಸ್ ಮಾನ್ಯ ಅವರು
ತುಂಬ ಆಕ್ಟಿವ್ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಫಾದರಿಂದನೂ ಫಾದರು ಕಾಂಗ್ರೆಸ್ನಲ್ಲಿದ್ದರು, ಅವರು ಶ್ರೀನಿವಾಸ ಮಂದರು ಕಾಂಗ್ರೆಸ್ನಲ್ಲಿದ್ದಾರೆ. ಅವ್ರಿಗೂ ಸಂಪುಟ ದರ್ಜೆಯಲ್ಲಿ ಮಂತ್ರಿ ಪದವಿ ಕೊಡಬೇಕಂತ ನಮ್ಮ 40 ಲಕ್ಷ ಮರಾಠ ಬಾಂಧವರನ್ನು ನಮ್ಮ ಕಲಿಕೆಯ ಪ್ರಾರ್ಥನೆ. ಇದು ಎರಡನೇ ಅಟೆಂಡ್ ಆಗಿಲ್ಲ. ಫಸ್ಟ್ MLC ಆಗಿದ್ರು, MLA ಆಗಿದ್ರು, ಟೂ ಟೈಮ್ಸ್ MLC ಆಗಿದ್ರು, 3 ಕಡೆ MLA ಆಗಿದ್ರು. ಕೊಟ್ಟಿದ್ದೀವಿ. ನಿಮ್ಮ ಕರ್ನಾಟಕದ ಸಮುದಾಯದ ವತಿಯಿಂದ ಹೈಕಮಾಂಡಿಗೆ ಹೋಗಿ ಮೀಟ್ ಮಾಡಿ ಹೈಕಮಾಂಡ್ ಕೊಟ್ಟಿದ್ರು. ಹೈಕಮಾಂಡ್ DK ಶಿವಕುಮಾರ್ ಸಾಹಿತ್ಯ ಹೈಕಮಾಂಡ್ ಅಲ್ಲಿ ಹೋಗಿಲ್ವಾ? ಹೈಕಮಾಂಡಿಗೆ DK ಶಿವಕುಮಾರ್ ಇಲ್ಲ, ಮುಖ್ಯಮಂತ್ರಿ ಅವತಾನೆ ಹೋಗ್ತಾನೆ ತೀರ್ಮಾನ ಮಾಡೋದು. ತೀರ್ಮಾನ ಮಾಡೋದು ನಿಮ್ಮ ಸಮುದಾಯದಿಂದ ಅಲ್ಲಿ ಹೋಗಿ ಆಕ್ಟಿವಿಟೀಸ್ ಮಾಡಿಲ್ಲ. ಮುಂದಿನ ದಿನಗಳು ಅದನ್ನು ಕೊಡಲಿಕ್ಕೆ ಸೇವೆ ಮಾಡಿ. ಯಾಕಂದ್ರೆ ರಾಹುಲ್ ತುಂಬಾ ಹತ್ರವಾಗಿದ್ದಾರೆ ನಿಮ್ಮ ಸಂತೋಷ್ ಅವರಿಗೆ. ಹೌದು, ಬಹಳ ಹತ್ರ ಆಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಈಗ DK ಸಾಹೇಬರು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅಲ್ಲಿ ಹೈಕಮಾಂಡ್ ಒಂದು ಡೈರೆಕ್ಟ್ ಆಗಿ ಡೆಲ್ಲಿలో ಡೈರೆಕ್ಟ್